ಸಕ್ಕರೆಬೈಲ್ ಆನೆ ಶಿಬಿರದಲ್ಲಿ ಇರುವಂಥ ಬಾಲಣ್ಣ ಎನ್ನುವ 35 ವರ್ಷದ ಆನೆ ಇವತ್ತು ನರಳ್ತಾ ಇರತಕ್ಕಂಥದ್ದು, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಈ ವಿಷಯ ನನ್ನ ಗಮನಕ್ಕೆ ಇವತ್ತು ಬೆಳಿಗ್ಗೆ ಬಂತು. ಬೀದರ್ನಲ್ಲಿ ಇದ್ದೇನೆ ನಾನು. ಬಂದ ತಕ್ಷಣ ನನ್ನ ಹಿರಿಯ ನಮ್ಮ ಅರಣ್ಯ ಇಲಾಖೆಯ ವನ್ಯಜೀವಿ ಪರಿಪಾಲಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ತತ್ಕ್ಷಣವೇ ಕ್ರಮ ಜರುಗಿಸಬೇಕು. ತಜ್ಞ ನಮ್ಮ ವೈದ್ಯರಿಗೆ, ಅಲ್ಲಿ ವೆಟರ್ನರಿ ಡಾಕ್ಟರ್ಗೆ ಒಂದು ತಂಡವನ್ನು ರಚನೆ ಮಾಡಿ ಕಳಿಸಿ ಅದಕ್ಕೆ ಪ್ರಥಮ ಆದ್ಯತೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಬಾಕಿ ಇರುವಂಥ ಇನ್ನು 3 ಆನೆಗಳಿದ್ದಾವೆ, ಅದರ ಬಗ್ಗೆನೂ ಇವತ್ತು ಕಾಳಜಿ ವಹಿಸಬೇಕು ಅಂತ ಹೇಳಿದ್ದೇನೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆಗೆ ತೆಗೆದುಕೊಂಡಿದ್ದೆ. ಮತ್ತು ಯಾಕೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾವೆ, ಏನು ನಡೀತಾ ಇದೆ, ಇವೆಲ್ಲದರ ಎಲ್ಲಾದರೂ ನ್ಯೂನತೆಗಳಿದೆಯಾ ಅಥವಾ ನಿರ್ಲಕ್ಷ್ಯ ಇದೆಯಾ, ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಒಂದು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಹೇಳ್ತಾರೆ ನೋಡಿ, ಇವೆಲ್ಲ ಹೇಳಿಕೆಗಳಿದ್ದಾವೆ. ಸತ್ಯಾಂಶ ಏನಿದೆ ಅಂತೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗಡೆ ಬರುತ್ತೆ. ಸತ್ಯಾಂಶದ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ವೈದ್ಯಾಧಿಕಾರಿಗಳ ಕೊರತೆ ಇದೆ. ಖಾಯಂ ಆಗಿ ನಮ್ಮಲ್ಲಿ ಪಶು ವೈದ್ಯಾಧಿಕಾರಿಗಳು ಇಲ್ಲ. ನಾವು ಎರವಲು ಸೇವೆಯಲ್ಲಿ ಪಶು ಇಲಾಖೆಯಿಂದ ತೆಗೆದುಕೊಳ್ತಾ ಇದ್ದೇವೆ. ಕೆಲವರು ಬರ್ತಾರೆ, ಕೆಲವರು ಅಲ್ಲಿ ಸೇವೆ ಮಾಡಲಿಕ್ಕೆ ತಯಾರೇ ಆಗೋದಿಲ್ಲ. ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಖಾಯಂ ಆಗಿ ನಮಗೆ ಪಶು ವೈದ್ಯಾಧಿಕಾರಿಗಳು ನೇಮಕ ಮಾಡಿಕೊಳ್ಳಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದೇನೆ, ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನಮಾನಗಳಲ್ಲಿ ಖಾಯಂ ಪಶು ವೈದ್ಯಾಧಿಕಾರಿಗಳಿಗೆ ನೇಮಕ ಮಾಡ್ತೇವೆ. ನೋಡಿ, ಎಲ್ಲ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ದಷ್ಟೇ ಅಲ್ಲ, ಇಡೀ ಸಾರ್ವಜನಿಕರೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಇಲಾಖೆ ಅಧಿಕಾರಿಗಳು ಸೇವೆ ಮಾಡ್ತಾ ಇದ್ದಾರೆ. ಜೀವದ ಹಂಗನ್ನು ತೊರೆದು ಇವತ್ತು ಆನೆ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಅನೇಕ ಜನ ಹುತಾತ್ಮರು ಆಗಿದ್ದಾರೆ. ಹಗಲೆಲ್ಲೂ ಶ್ರಮ ಮಾಡ್ತಾರೆ. ಅವರಿಗೆ ಡಿಮೋಟಿವೇಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಎಲ್ಲಾದರೂ ಶಾರ್ಟ್ ಕಮಿಂಗ್ಸ್ ಇದ್ದರೆ ಸರಿಪಡಿಸುವಂಥ ಕೆಲಸ ಇಲಾಖೆ ಮಾಡ್ತದೆ, ಸರ್ಕಾರ ಮಾಡ್ತದೆ.